ಸೋಲನ್ನು ಗೆದ್ದ ರೈತನ ಕಥೆ. ಒಂದು ಸಣ್ಣ ಹಳ್ಳಿಯಲ್ಲಿ ರಮೇಶ್ ಎಂಬ ರೈತ ವಾಸಿಸುತ್ತಿದ್ದ. ಅವನ ಬಳಿ ಕೇವಲ 2 ಎಕರೆ ಜಮೀನು ಮಾತ್ರ ಇತ್ತು. ಪ್ರತಿ ವರ್ಷ ಅವನು ಕಷ್ಟಪಟ್ಟು ಬೆಳೆ ಬೆಳೆದರೂ ಕೆಲವೊಮ್ಮೆ ಮಳೆಯಿಲ್ಲದೆ ಬೆಳೆ ಹಾಳಾಗುತ್ತಿತ್ತು, ಮತ್ತೆ ಕೆಲವೊಮ್ಮೆ ಅತಿಯಾದ ಮಳೆಯಿಂದ ನಷ್ಟವಾಗುತ್ತಿತ್ತು. ಒಂದು ವರ್ಷ ಭಾರೀ ಬರ ಬಂತು. ಬೆಳೆ ಸಂಪೂರ್ಣ ಒಣಗಿ ಹೋಯಿತು. ಹಳ್ಳಿಯವರು, ಇನ್ನು ಕೃಷಿ ಬಿಟ್ಟು ಬೇರೆ ಕೆಲಸ ಮಾಡು ಎಂದು ಸಲಹೆ ನೀಡಿದರು. ಆದರೆ ರಮೇಶ್ ತನ್ನ ಕನಸನ್ನು ಬಿಟ್ಟುಕೊಡಲಿಲ್ಲ. ಅವನು ಪ್ರತಿದಿನ ಬೆಳಗ್ಗೆ ಎದ್ದು ಹೊಸ ವಿಧಾನಗಳನ್ನು ಕಲಿಯಲು ಆರಂಭಿಸಿದ. ನೀರನ್ನು ಉಳಿಸುವ ತಂತ್ರಗಳನ್ನು ತಿಳಿದುಕೊಂಡ. ಕಡಿಮೆ ನೀರಿನಲ್ಲಿ ಬೆಳೆಯುವ ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡ. ಹಳೆಯ ತಪ್ಪುಗಳಿಂದ ಪಾಠ ಕಲಿತು ಮತ್ತೆ ಹೊಲಕ್ಕೆ ಇಳಿದ. ಮುಂದಿನ ವರ್ಷವೂ ಸವಾಲುಗಳು ಬಂದವು. ಆದರೂ ಅವನು ಧೈರ್ಯ ಕಳೆದುಕೊಳ್ಳಲಿಲ್ಲ. ತನ್ನ ಶ್ರಮ ಮತ್ತು ನಂಬಿಕೆಯನ್ನು ಮುಂದುವರಿಸಿದ. ಕೊನೆಗೆ ಅವನ ಹೊಲದಲ್ಲಿ ಉತ್ತಮ ಬೆಳೆ ಬೆಳೆಯಿತು. ಅವನು ಹಳ್ಳಿಯಲ್ಲೇ ಯಶಸ್ವಿ ರೈತನಾಗಿ ಹೆಸರು ಗಳಿಸಿದ. ಒಂದು ದಿನ ಅವನನ್ನು ಯಶಸ್ಸಿನ ರಹಸ್ಯ ಕೇಳಿದಾಗ ಅವನು ನಗುತ್ತಾ ಹೇಳಿದ, ಸೋಲು ನನ್ನನ್ನು ನಿಲ್ಲಿಸಲಿಲ್ಲ. ಅದು ನನಗೆ ಹೊಸದಾಗಿ ಕಲಿಯಲು ಅವಕಾಶ ಕೊಟ್ಟಿತು. ಪ್ರಯತ್ನ ನಿಲ್ಲಿಸದವನು ಮಾತ್ರ ನಿಜವಾದ ಗೆದ್ದವನು. ನೀತಿ: ಸೋಲು ಅಂತ್ಯವಲ್ಲ, ಅದು ಯಶಸ್ಸಿನ ಮೊದಲ ಮೆಟ್ಟಿಲು. ನಿರಂತರ ಪ್ರಯತ್ನ ಮತ್ತು ಆತ್ಮವಿಶ್ವಾಸ ಇದ್ದರೆ ಯಾವುದೇ ಗುರಿ ಅಸಾಧ್ಯವಲ್ಲ.